ಆಗೋಯ್ತು. 6 ಎತ್ಕೊಂಡು ಹಿಂಗೆ ಫಿನಿಶ್ ಕೊಟ್ಟರೆ ಟನ್ ಟಡಾನ್ ಎಕ್ಕ ರಾಜ ರಾಣಿ ನನ್ನ ಕೈ ಒಳಗೆ. ಎಷ್ಟು ಬರೀ 60 ಪೈಸಾ ಗುರು. 60 ಪೈಸಲ್ಲಿ ಏನು ಮಾಡೋಣ ಗುರು? ಇನ್ನೊಂದು ಆಟ ಆಡೋಣ. ಜಾಸ್ತಿ ಆಸೆ ಪಡ್ಬಾರ್ದು ನೋಡು. ಆಲ್ರೆಡಿ ಅವನೇ ಹಾಕೊಂಬಿಟ, ಕಿಂಗು ಅವನೇ ಕೊಡ್ಬಿಡ. ಬಾರ ಇನ್ನೊಂದು ಜೋಗಾರ ಕೊಟ್ಟ. ಇಲ್ಲಿ ಹಾಕ್ಕೊಂಡು ಇವ್ನು ಆ್ಯಕ್ಚುಲಿ ಏಸು ನಮಗೆ ಬೇಡ, ಆದರೆ ಬೇಕು, ಯಾಕಂದ್ರೆ ಇಲ್ಲೊಬ್ಬ ಇದೇನಲ್ಲ ಏಸು. 10 ನೀನು ಬೇಡ, ನೀನು ಹೋಗಿರು 10 ನೋಡೋಣ ಆಮೇಲೆ. 10 ಕಿಂಗ್ ಬೇಕಾ? 100% ಬೇಕು. ಯಾಕೆಂತ ಕೇಳಿ, ನಾನು ಇಲ್ಲಿ ಹಾಕ್ಕೊಂಡ್ರೆ ಈ ಏಸು ಕೂಡ ಇಲ್ಲೇ ಹಾಕೊಬೋದು, ಪಾಯಿಂಟ್ಸ್ ಬರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಸೊ ಟನ್ ಏಸ್ನೇ ಬಿಡೋಣ. ನಾನೆಲ್ಲ ಒಂದೊಂದು ಸಲ ನೋಡಿ 4 ಕಾರ್ಡು ಇಲ್ಲ 5 ಕಾರ್ಡ್ ಇಟ್ಕೊಂಡಿದ್ದೀನಿ. ಒಂದು ಸಲ ಹಿಂಗೆ ಶೋ ಹೊಡೆದಿದ್ದೀನಿ ನಾನು, ಹಂಗೆ ಕೂಡಿಕೊಂಡು ಹೋಗ್ಬಿಡ್ತೀನಿ ನಾನು. ಒಳ್ಳೆ 10 ಬಂತು. ಒಳ್ಳೆ 5 6 7 8 10 ಬೇಡ 8 8 8 8 ಈ 8ನ ಬೇಕಂತದ್ದು ಇಲ್ಲಿ ಕವನ್ ಹಾಕೊಬೋದು. ಇಷ್ಟೇ. ಈ ಥರ ಡೈಮಂಡ್ ನನಗೆ ಯೂಸೇ ಆಗಲ್ಲ ಗುರು. ಎತ್ಕೊಂಬಿಟ್ನಲ್ಲ ಶಿಷ್ಯ. 14 ಪಾಯಿಂಟ್ ಇದೆ, ನಮ್ಮನ್ನು ಹೋದ್ರೆ ನನಗೇನು ಲಾಸ್ ಏನಿಲ್ಲ. 9 ನೋಡಿದ್ರು. ಈ ಥರ ಹಾಕಿದ್ರೆ ನಮ್ಮನ್ನು ಎಲ್ಲಿ ಹೋಗೋಣ ನಾವು? ಯಾವ್ದು ಬಿಡೋಣ? ಡೈಮಂಡ್ ಆಗಲೇ ಬಿಟ್ಟಿದ್ದೆ, ಎತ್ಕೊಂಡ ಅವನು ಡೈಮಂಡ್ ಅವಾಗಲೇ. ಬಿಡೋಣ ಹೋಗಲಿ, ಎತ್ಕೊಂಡ್ಲಿ, ಚೆನ್ನಾಗಿಲ್ಲ ನಮ್ಮ ಹುಡುಗನ. ಅದು ಎತ್ಕೊಂಡಿಲ್ಲ. 9 ಗುರು. ಎತ್ಕೊಳ್ಳೋಣ ಯಾಕೇಳಿ? ಹಿಂಗೆ ಹಾಕ್ಬಿಟ್ಟು ನೀನು ಹೋಗಿರ್ತೀವಿ ಒಂದು 5 ನಿಮಿಷ 3 2 ಇಲ್ಲಿ ಹಾಕೊಬೋದು. ಇನ್ನೂ 4 ಕಳ್ಬೇಕಾಗತ್ತೆ ನನಗೆ. ಇನ್ನೊಂದು 5 ಅದು ಇದೆ ಚೆನ್ನಾಗಿ.